ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೂರನೇ T20 ಮ್ಯಾಚ್ ಇವತ್ತಿನ ಮ್ಯಾಚ್ ಅನ್ನ ನಮ್ಮ ಟೀಮ್ ಇಂಡಿಯಾದವರು ಭರ್ಜರಿಯಾಗಿ ಚೇಸ್ ಮಾಡಿ ಇವತ್ತಿನ ಮ್ಯಾಚ್ ಅನ್ನ ಗೆದ್ಕೊಂಡ್ರು. ಎಲ್ಲರಿಗೂ ಗೊತ್ತಿರುವಂಗ ಎರಡು ಸೀರೀಸ್ ಮ್ಯಾಚ್ ಗಳಂತೂ ಮುಗಿದಿದ್ದು. ಒಂದನೇ ಮ್ಯಾಚ್ ಅಲ್ಲಿ ವಾಶ್ ಔಟ್ ಆಗಿತ್ತು. ಎರಡನೇ ಮ್ಯಾಚ್ ಒಳಗ ಆಸ್ಟ್ರೇಲಿಯಾದವರು ಪಂದ್ಯವನ್ನ ಗೆದ್ಕೊಂಡಿದ್ರು. ಇನ್ನು ಇವತ್ತಿನ ಮ್ಯಾಚ್ ಒಳಗ ನಮ್ಮ ಟೀಮ್ ಇಂಡಿಯಾದವರು ಭರ್ಜರಿಯಾಗಿ ಚೇಸ್ ಮಾಡಿ ಈ ಒಂದು ಮ್ಯಾಚ್ ಅನ್ನ ಗೆದ್ಕೊಂಡ್ರು. ಇವತ್ತಿನ ಮ್ಯಾಚ್ ನ ಒಂದು ಟಾಸ್ ಗೆದ್ದಿದ್ದ ನಮ್ಮ ಟೀಮ್ ಇಂಡಿಯಾದವರಿಗೆ ಗೊತ್ತಿತ್ತು ಟಾಸ್ ಗೆದ್ರಪ್ಪ ಅಂದ್ರೆ ಮೊದಲಿಗೆ ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕನ್ನುವಂಥದ್ದು ಗೊತ್ತಿತ್ತು. ಯಾಕಂದ್ರ ಈ ನಿಂಜಾ ಅನ್ನುವಂತ ಒಂದು ಸ್ಟೇಡಿಯಂ ಒಳಗ ಇದರ ಒಂದ್ ಸ್ವಲ್ಪ ಇತಿಹಾಸಗಳನ್ನ ತೆಗೆದು ನೋಡೋದಾಯ್ತಪ್ಪ ಅಂದ್ರ ಆಲ್ಮೋಸ್ಟ್ ಈ ಒಂದು ಸ್ಟೇಡಿಯಂ ಒಳಗ ಚೇಸ್ ಮಾಡಿರುವಂತ ಟೀಮ್ಸ್ ಗಳೇ ಗೆದ್ದಿರುವಂತಹ ಒಂದು ಉದಾಹರಣೆಗಳು ಜಾಸ್ತಿ ಅದಾವ. ಹಿಂಗಾಗಿ ನಮ್ಮ ಟೀಮ್ ಇಂಡಿಯಾದವರು ಮೊದಲಿಗೆ ಬೌಲಿಂಗ್ ಮಾಡ್ತೀವಿ, ನೀವು ಬ್ಯಾಟಿಂಗ್ ಮಾಡೋದಕ್ಕೆ ಬರ್ರಿ ಅಂತೇಳಿ ಅಲ್ಲಿ ಆಸ್ಟ್ರೇಲಿಯಾ ತಂಡಕ್ಕ ಬ್ಯಾಟಿಂಗ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಆಸ್ಟ್ರೇಲಿಯಾದವರು ಬ್ಯಾಟಿಂಗ್ ಮಾಡೋದಕ್ಕೆ ಬಂದ್ರು. ಇವತ್ತ ನಮ್ಮ ಟೀಮ್ ಇಂಡಿಯಾದಾಗ ಒಂದು ಸ್ವಲ್ಪ ಪ್ಲೇಯಿಂಗ್ 11 ಒಳಗೂ ಕೂಡ ಬದಲಾವಣೆ ಆಗಿತ್ತು. ಆ ಕಡೆ ಕುಲ್ದೀಪ್ ಯಾದವ, ಹರ್ಷಿತ್ ರಾಣಾ ಮತ್ತ ಸಂಜು ಸ್ಯಾಮ್ಸನ್ ಈ ಮೂರು ಪ್ಲೇಯರ್ಸ್ ಗಳನ್ನ ಹೊರಗಡೆ ತೆಗೆದ ಈ ಕಡೆ ರಿಂಕು ಸಿಂಗ್, ಜಿತೇಶ್ ಶರ್ಮಾ ಮತ್ತು ಹರ್ಷದೀಪ್ ಸಿಂಗ್ ಈ ಮೂರು ಪ್ಲೇಯರ್ಸ್ ಗಳಿಗೆ ಹೊಸದಾಗಿ ಪ್ಲೇಯಿಂಗ್ 11 ಒಳಗ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಬಂದ ತಕ್ಷಣ ಅಲ್ಲಿ ಹರ್ಷದೀಪ್ ಸಿಂಗ್ ಅವರಿಂದ ಭರ್ಜರಿಯ ಪ್ರದರ್ಶನ. ಇಷ್ಟು ದಿನ ಇವರನ್ನ ಯಾಕೆ ಹೊರಗಡೆ ಇಟ್ಟು ಪ್ಲೇಯಿಂಗ್ 11 ಒಳಗ ಆಡಿಸ್ಲಿಲ್ಲ ಅನ್ನುವಂಥದ್ದು ನಮಗೂ ಗೊತ್ತಾಗ್ಲಿಲ್ಲ. ಯಾಕಂದ್ರ ನೋಡಿ, ಈಗ ಟೀಮ್ ಇಂಡಿಯಾದೊಳಗ ತಗೊಂಡು ನೋಡೋದಾಯ್ತಪ್ಪ ಅಂದ್ರ T20 ಕ್ರಿಕೆಟ್ ಅಂತ ಹೇಳಿ ಬಂದಾಗ ಹೈಯೆಸ್ಟ್ ವಿಕೆಟ್ ತಗೊಂಡಿರೋದು ಹರ್ಷದೀಪ್ ಸಿಂಗ್. ಇವರನ್ನ ಪ್ಲೇಯಿಂಗ್ 11 ಒಳಗ ಇಟ್ಕೊಂಡಿರ್ಲಿಲ್ಲ ನಮ್ಮ ಟೀಮ್ ಇಂಡಿಯಾದವರು. ಇವತ್ತು ಚಾನ್ಸ್ ಕೊಟ್ರು, ಭರ್ಜರಿ 3 ವಿಕೆಟ್ಸ್ ಗಳನ್ನ ತಗೊಂಡ ಹರ್ಷದೀಪ್ ಸಿಂಗ್ ಅವರು ಇವತ್ತಿನ ಮ್ಯಾಚ್ ಒಳಗ ಮಿಂಚಿದ್ರು. ಅಲ್ಲಿ ನೋಡಿ, 1ನೇ ಓವರ್ದಾಗ ಟ್ರಾವಿಸ್ ಹೆಡ್ ಆಸ್ಟ್ರೇಲಿಯಾ ತಂಡದ ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್ ಇವರು ವಿಕೆಟ್ ಅನ್ನ ತಗೊಂಡ್ರು. ಮತ್ತ ಇಲ್ಲಿ 2ನೇ ಓವರ್ ಮಾಡೋದಕ್ಕೆ ಬಂದಂತ ಸಂದರ್ಭದೊಳಗ ಈ ಹರ್ಷದೀಪ್ ಸಿಂಗ್ ಅವರು ಮತ್ತೆ ಜೋಸ್ ಇಂಗ್ಲಿಷ್ ಅವರ ವಿಕೆಟ್ ಅನ್ನು ಕೂಡ ತಗೊಂಡ್ರು. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಒಳಗ 3 ವಿಕೆಟ್ಸ್ ಗಳನ್ನ ಪಡ್ಕೊಂಡು ಒಂದು ಒಳ್ಳೆಯ ಪ್ರದರ್ಶನವನ್ನ ಕೊಟ್ರು. ಇನ್ನ ನಮ್ಮ ತಂಡದ ಮಿಸ್ಟರಿ ಸ್ಪಿನ್ನರ್ ಈ ಕಡೆ ವರುಣ್ ಚಕ್ರವರ್ತಿ ಅವರಿಂದಾನು ಕೂಡ ಭರ್ಜರಿ ಆದಂತ ಪ್ರದರ್ಶನ ಬಂತು. ಇವರಿಗೆ ಹ್ಯಾಟ್ರಿಕ್ ತಗೊಳ್ಳೋದಕ್ಕೂ ಕೂಡ ಒಂದು ಅವಕಾಶ ಇತ್ತು, ಆದ್ರೆ ಹ್ಯಾಟ್ರಿಕ್ ತಗೊಳ್ಳೋದಕ್ಕಾಗ್ಲಿಲ್ಲ. ಅಲ್ಲಿ ಮಿಚೆಲ್ ಮಾರ್ಷ ಮತ್ತು ಓವನ್ ಎನ್ನುವಂತ 2 ಪ್ಲೇಯರ್ಸ್ ಗಳನ್ನ ಮೇಲಿಂದ ಮೇಲೆ ವಿಕೆಟ್ ತೆಗೆದಿದ್ರು. ಹ್ಯಾಟ್ರಿಕ್ ತಗೊಳ್ಳೋದಕ್ಕೆ ಆಗ್ಲಿಲ್ಲ, ಆದ್ರೆ ಒಂದು ಒಳ್ಳೆ ಬೌಲಿಂಗ್ ಪ್ರದರ್ಶನ ಅಂತೂ ಇವರ ಕಡೆಯಿಂದ ಬಂತು. ಇವನು ಸ್ಟಾರ್ಟಿಂಗ್ ಒಳಗೆ ಇವರು ಕೂಡ ಎಕ್ಸ್ಪೆನ್ಸಿವ್ ಆದ್ರು. ಯಾಕಂದ್ರೆ ಅಲ್ಲಿ ನಮ್ಮ RCB ಟೀಮ್ ಗೆ ಆಡಿದಂತ ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್ ಟೀಮ್ ಡೇವಿಡ್ ಈ ಒಂದು ಮ್ಯಾಚ್ ಒಳಗೆ ಅವರು ಕೂಡ ಅನಾಹುತ ಬ್ಯಾಟಿಂಗ್ ಪ್ರದರ್ಶನವನ್ನ ಕೊಟ್ಟು ಟೋಟಲ್ ಆಗಿ 74 ರನ್ಸ್ ಗಳನ್ನ ಅವ್ರು ಹೊಡೆದ್ರು. ಮತ್ತ ಮಾರ್ಕಸ್ ಸ್ಟೋಯ್ನಿಸ್ ಅವರು ಕೂಡ ಒಂದು ಭರ್ಜರಿಯಾದ ಬ್ಯಾಟಿಂಗ್ ಪ್ರದರ್ಶನವನ್ನ ಕೊಟ್ಟರು. ಅವರು ಕೂಡ ಒಂದು 64 ರನ್ಸ್ ಗಳನ್ನ ಹೊಡೆದ್ರು. ಇದರಿಂದಾಗಿ ಆಸ್ಟ್ರೇಲಿಯಾ ತಂಡ 186 ರನ್ಸ್ ಗಳನ್ನ ಕಲೆ ಹಾಕೋದಕ್ಕೆ ಸ್ವಲ್ಪ ಸಹಾಯ ಆಯ್ತು. ಈ 2 ಪ್ಲೇಯರ್ಸ್ ಗಳೇನಾದ್ರು ಸ್ವಲ್ಪ ಅಲ್ಲಿ ಆಸ್ಟ್ರೇಲಿಯಾ ತಂಡಕ್ಕೆ ಕೈ ಕೊಟ್ಟಿದ್ರು ಕೂಡ ಒಂದು 150 160 ರನ್ನಿಗೆ ಸೆಟ್ಲ್ ಆಗುವಂತಹ ಒಂದು ಪರಿಸ್ಥಿತಿ ಇತ್ತ. ಈ 2 ಪ್ಲೇಯರ್ಸ್ ಗಳು ಭರ್ಜರಿಯಾಗಿ ಪ್ರದರ್ಶನವನ್ನ ಕೊಟ್ಟರು. 20 ಓವರಿಗೆ 6 ವಿಕೆಟ್ಸ್ ಗಳನ್ನ ಕಳ್ಕೊಂಡು 186 ರನ್ಸ್ ಗಳನ್ನ ಆಸ್ಟ್ರೇಲಿಯಾದವರು ಕಲೆ ಹಾಕಿದ್ರು. ಈ ಒಂದು ಸ್ಕೋರ್ ಅನ್ನ ಚೇಸ್ ಮಾಡ್ರಿ ಅಂತೇಳಿ ನಮ್ಮ ಟೀಮ್ ಇಂಡಿಯಾ ತಂಡಕ್ಕೆ ಬಿಟ್ರು. ಇನ್ನು ನಮ್ಮ ಟೀಮ್ ಇಂಡಿಯಾದ ಪರವಾಗಿ ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಬಂದಿದ್ದ ಇಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್. ಅಭಿಷೇಕ್ ಶರ್ಮಾ ಅವರು ಎಂದಿನಂತ ತಮ್ಮ ಅಗ್ರೆಸಿವ್ ಬ್ಯಾಟಿಂಗ್ ಅನ್ನ ಸ್ಟಾರ್ಟಿಂಗ್ ಒಳಗ ಶುರು ಹಚ್ಕೊಂಡ್ರು. ಸ್ಟಾರ್ಟಿಂಗ್ ಒಳಗ ಒಂದು 2 4 2 6 ಅನ್ನ ಹೊಡೆದು ಅವರು 16 ಬಾಲಿಗೆ 25 ರನ್ ಅನ್ನ ಹೊಡೆದು ಅಲ್ಲಿ ಕಿಪ್ಪರ್ ಕ್ಯಾಚ್ ಆಯ್ತು. ಅವರು ತಮ್ಮ ವಿಕೆಟ್ ಅನ್ನ ಒಪ್ಪಿಸಿದ್ರು. ಮತ್ತೆ ಈ ಕಡೆ ಶುಭ್ಮನ್ ಗಿಲ್ ಇವರಿಂದಾನು ಕೂಡ ಅಂತ ಏನು ಹೇಳಿಕೊಳ್ಳುವಂತ ಪ್ರದರ್ಶನ ಬರಲಿಲ್ಲ. 12 ಬಾಲಿಗೆ 15 ರನ್ ಅನ್ನ ಹೊಡೆದು ಇವರು ಕೂಡ ವಿಕೆಟ್ ಅನ್ನ ಒಪ್ಪಿಸಿದ್ರು. ಇವತ್ತ ಬ್ಯಾಟಿಂಗ್ ಒಳಗ ನೆಕ್ಸ್ಟ್ ಲೆವೆಲ್ ಪ್ರದರ್ಶನವನ್ನ ಕೊಟ್ಟಿದ್ದ ವಾಷಿಂಗ್ಟನ್ ಸುಂದರ್ ಒಂದು ಒಳ್ಳೆ ಅದ್ಭುತವಾದ ಪ್ರದರ್ಶನವನ್ನ ಕೊಟ್ಟರು. ಒಂದು ಒಳ್ಳೆ ಇನ್ನಿಂಗ್ಸ್ ಅವರು ಇವರಿಂದ ನಮಗ ನೋಡೋದಕ್ಕೆ ಸಿಕ್ತು. ಟೋಟಲ್ ಇವರು 23 ಬಾಲ್ ಅನ್ನ ಆಡಿದ್ರು, 49 ರನ್ಸ್ ಗಳನ್ನ ಹೊಡೆದ್ರು. ಅಲ್ಲಿ ಲಾಸ್ಟ್ ಮೂಮೆಂಟ್ ದಾಗ ಜಿತೇಶ್ ಶರ್ಮಾ ಅವರು ಏನಾದ್ರು ಈ ಒಂದು ಮ್ಯಾಚ್ ಅನ್ನ ಫಿನಿಶ್ ಮಾಡ್ಲಿಕ್ಕಪ್ಪ ಅಂದ್ರೆ ಈ ವಾಷಿಂಗ್ಟನ್ ಸುಂದರ್ ಅವ್ರದ್ದು 50 ಕೂಡ ಕಂಪ್ಲೀಟ್ ಆಗ್ತಿತ್ತು. ಆದ್ರೆ ಜಿತೇಶ್ ಶರ್ಮಾ ಅವರು ಲಾಸ್ಟ್ ಮೂಮೆಂಟ್ ದಾಗ ಒಂದು 6 ಹೊಡ್ತಾ ಹೊಡೆದು ಆ ಒಂದು ಮ್ಯಾಚ್ ಅನ್ನ ಫಿನಿಶ್ ಮಾಡಿದ್ರು. ಈ ಒಂದು ಮ್ಯಾಚ್ ಒಳಗ ಸೂರ್ಯಕುಮಾರ್ ಯಾದವ್ ಇವರಿಂದಾನು ಕೂಡ ಒಂದು ಒಳ್ಳೆ ಪ್ರದರ್ಶನ ಬರತ್ತಿತ್ತು. ಅದರಲ್ಲಿ ಮಾರ್ಕಸ್ ಸ್ಟೋಯ್ನಿಸ್ ಈ ಒಬ್ಬ ಪ್ಲೇಯರ್ ಬೌಲಿಂಗ್ ಮಾಡುವಂತ ಸಂದರ್ಭದೊಳಗೆ ಅವರೇ ಒಂದು ಸ್ವಲ್ಪ ಗೊಂದಲ ಮಾಡ್ಕೊಂಡ ತಮ್ಮ ವಿಕೆಟ್ ಅನ್ನ ಕಳ್ಕೊಂಡ್ರು ಅಂತೇಳಿ ಹೇಳ್ಬೋದು. ಇವರು ಕೂಡ ಒಂದು 11 ಬಾಲಿಗೆ 24 ರನ್ಸ್ ಗಳನ್ನ ಹೊಡೆದ್ರು. ಈ ಕಡೆ ತಿಲಕ್ ವರ್ಮಾ ಇವರು ಕೂಡ ಸ್ಟಾರ್ಟ್ ಬಂದ ತಕ್ಷಣ ಇವರು ಕೂಡ ಒಂದು ಅಗ್ರೆಸಿವ್ ಬ್ಯಾಟಿಂಗ್ ಅನ್ನ ಆಡಿದ್ರು. ಆದ್ರೆ ಅಲ್ಲಿ ನಮ್ಮ ಟೀಮ್ ಇಂಡಿಯಾದವರು ಮೇಲಿಂದ ಮೇಲೆ ವಿಕೆಟ್ಸ್ ಗಳನ್ನ ಕಳ್ಕೊಂಡಿರೋದ್ರಿಂದಾಗಿ ತಿಲಕ್ ವರ್ಮಾ ಅವರು ಕೂಡ ಅಲ್ಲಿ ವಿಕೆಟ್ ಅನ್ನ ನಿಲ್ಲಿಸಬೇಕಾಯ್ತು. ಇವರು ಕೂಡ 26 ಬಾಲಿಗೆ 29 ರನ್ಸ್ ಗಳನ್ನ ಹೊಡೆದ್ರು. ಇನ್ನು ಅಕ್ಷರ್ ಪಟೇಲ್ ಇವರು ಕೂಡ ಒಂದು 12 ಬಾಲಿಗೆ 17 ರನ್ಸ್ ಗಳನ್ನ ಹೊಡೆದ್ರು. ಈ ಕಡೆ ವಾಷಿಂಗ್ಟನ್ ಸುಂದರ್ ಆಗ್ಲೇ ಹೇಳಿದಂಗ ಈ ಒಂದು ಮ್ಯಾಚ್ ಒಳಗೆ ನೆಕ್ಸ್ಟ್ ಲೆವೆಲ್ ಪ್ರದರ್ಶನ. ನಮ್ಮ ಟೀಮ್ ಇಂಡಿಯಾದವರು ಇವತ್ತಿನ ಒಂದು ಮ್ಯಾಚ್ ಅನ್ನ ಗೆದ್ದಾರಂದ್ರೆ ಅದ್ರೊಳಗ ಇವ್ರದ ಒಂದು ಪ್ರಮುಖ ಪಾತ್ರ ಐತಿ ಅಂತ ಹೇಳಿ ಹೇಳ್ಬೋದು. ಇವರು 23 ಬಾಲಿಗೆ 49 ರನ್ಸ್ ಗಳನ್ನ ಹೊಡೆದ್ರು. ಈ ಕಡೆ ಜಿತೇಶ್ ಶರ್ಮಾ ನಮ್ಮ RCB ತಂಡದ ಪ್ಲೇಯರ್ ಇವರು ಕೂಡ 13 ಬಾಲಿಗೆ 22 ರನ್ಸ್ ಗಳನ್ನ ಹೊಡೆದು ಇವತ್ತಿನ ಮ್ಯಾಚ್ ಅನ್ನ ನಮ್ಮ ಟೀಮ್ ಇಂಡಿಯಾದವರು ಭರ್ಜರಿಯಾಗಿ ಗೆದ್ಕೊಂಡ್ರು. 18.3 ಓವರ್ಗೆ 5 ವಿಕೆಟ್ ಗಳನ್ನ ಕಳ್ಕೊಂಡ್ರು, 188 ರನ್ಸ್ ಗಳನ್ನ ಹೊಡೆದ್ರು. ಇನ್ನು 9 ಬಾಲ್ ಅನ್ನ ಉಳಿಸಿ ಈ ಒಂದು ಮ್ಯಾಚ್ ಅನ್ನ ಆರಾಮಾಗಿ ಚೇಸ್ ಮಾಡಿ ನಮ್ಮ ಟೀಮ್ ಇಂಡಿಯಾದವರು ಗೆದ್ಕೊಂಡ್ರು.
ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡ್ರಿ. ಈ ಒಂದು ವಿಡಿಯೋದ ಬಗ್ಗೆ ಏನಾದ್ರು ಒಂದು ಕಮೆಂಟ್ ಅನ್ನ ಹಾಕ್ರಿ. ಮತ್ತ ಮುಂದಿನ ವಿಡಿಯೋದೊಳಗೆ ಸಿಗುವಂತ ನಮಸ್ಕಾರ.